ಹಲೋ ಎವ್ರಿವನ್, ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಎಲ್ಲರಿಗೂ ಫಸ್ಟು ಹ್ಯಾಪಿ ಮ್ಯಾಥಮೆಟಿಕ್ಸ್ ಡೇ. ನಮ್ಮ ಕನ್ನಡದಲ್ಲಿ ಹೇಳಿದರೆ ರಾಷ್ಟ್ರೀಯ ಗಣಿತ ದಿನಾಚರಣೆ ಶುಭಾಶಯಗಳು. ಐ ಮೀನ್ ಹ್ಯಾಪಿನೆಸ್. ನೀವು ಹೇಳ್ತೀರ ಸರ್ ಹ್ಯಾಪಿನೆಸ್ಸಾ? ಮ್ಯಾಥಮೆಟಿಕ್ಸ್ ಮತ್ತು ಹ್ಯಾಪಿನೆಸ್ ಜೊತೆಯಲ್ಲ ಬರಲ್ಲ. ಆ್ಯಕ್ಚುಲಿ ಹ್ಯಾಪಿನೆಸ್ಸು ಒಂದು 12 ಕಿಲೋಮೀಟರ್ ದೂರ ಇರುತ್ತೆ, ಮ್ಯಾಥಮೆಟಿಕ್ಸ್ 12 ಕಿಲೋಮೀಟರ್ ದೂರ ಇರುತ್ತೆ. ತುಂಬ ತುಂಬ ದೂರ. ನೀವು ಆಲ್ಮೋಸ್ಟ್ ಮೆನಿ ಪೀಪಲ್, ತುಂಬ ಜನ 6th 5th ಸ್ಟಾರ್ಟ್ ಹೇಟಿಂಗ್ ಮ್ಯಾಥಮೆಟಿಕ್ಸ್. ಅಂದರೆ ಏನು, 10th ಬಂದರೆ ಅಂತೂ ಸೊ ಮ್ಯಾಥಮೆಟಿಕ್ಸ್ ಅಂದರೆ ಈಕ್ವೇಷನ್ಸು, ಕ್ವಾಡ್ ಈಕ್ವೇಷನ್ಸು, ಟ್ರಿಗ್ನೋಮೆಟ್ರಿ, ಓ ಮೈ ಗಾಡ್, ಟ್ರಿಗ್ನೋಮೆಟ್ರಿ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ 11th ಬರ್ತೀರಾ, ಆದರೂ ಪರವಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಈಸಿ ಇರುತ್ತೆ, ಬಟ್ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಬರುತ್ತೆ. ಆ್ಯಂಡ್ 12th ಬಂದರೆ ಕ್ಯಾಲ್ಕುಲಸ್, ಬರೀ ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಕ್ಯಾಲ್ಕುಲಸ್, ಓ ಮೈ ಗಾಡ್ ಎಷ್ಟು. ಆ್ಯಂಡ್ ಇಂಜಿನಿಯರಿಂಗ್ ಹೋದ್ರೆ ಮುಗೀತು ನಿಮ್ಮ ಕತೆ. ಇನ್ನು M1 M2 M3 M4 ಅಂತ ಬರೀ ಕ್ಯಾಲ್ಕುಲಸ್, ಎಲ್ಲಿ ನೋಡಿದ್ರು ಮ್ಯಾಥಮೆಟಿಕ್ಸ್. ಎಷ್ಟೊಂದು ಮ್ಯಾಥಮೆಟಿಕ್ಸ್ ಆ್ಯಕ್ಚುಲಿ. ಇದನ್ನು ಕೇಳಿದ್ರೆ ನಿಮ್ಗೆ ಸುಸ್ತಾಗ್ಬಿಡ್ತಾರೆ ಆ್ಯಕ್ಚುಲಿ. ಓ ಇಷ್ಟೊಂದು ಮ್ಯಾಥಮೆಟಿಕ್ಸ್ ಏನು, ಬಿಕಾಸ್ ಇದರಿಂದ ಲಾಟ್ ಆಫ್ ಪೀಪಲ್ ಆರ್ ಸ್ಟಾರ್ಟಿಂಗ್ ಹೇಟಿಂಗ್ ಮ್ಯಾಥಮೆಟಿಕ್ಸ್. ಅಂದರೆ ಮ್ಯಾಥಮೆಟಿಕ್ಸ್ ಅಂತ ಅಷ್ಟೊಂದು ಅವ್ರಿಗೆ ದೇ ಡೋಂಟ್ ಲೈಕ್ ಮ್ಯಾಥಮೆಟಿಕ್ಸ್. ಅಂದರೆ ಏನಾಗ್ತಾರೆ ಅಂತ, ಯಾಕೆ ಇಷ್ಟೊಂದು ಜನ ಲೈಕ್ ಮಾಡ್ತಾ ಇಲ್ಲ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಐತೆ ನೋಡಿ. ಇಲ್ಲಿ ನಾನು ಈ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇನ್ಫ್ಯಾಕ್ಟ್ ನಾನು ನಿನ್ನೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಎಕ್ಸಾಂಪಲ್, ಅದಕ್ಕೆ ನಾನು ಹೇಳ್ತೀನಿ. ಎಷ್ಟು ಜನಕ್ಕೆ ಗೊತ್ತು ಸೈನ್ ಥೀಟಾ ಅನ್ನೋದು ಒಂದು ಈವನ್ ಫಂಕ್ಷನ್, ಸೈನ್ ಥೀಟಾ ಅನ್ನೋದು ಆಡ್ ಫಂಕ್ಷನ್. ಅದೇ ಒಂದು ಕಾಸ್ ಥೀಟಾ ಅನ್ನೋದು ಈವನ್ ಫಂಕ್ಷನ್. ಹೌ ಮೆನಿ ಆಫ್ ಯು ನೋ? ನಾನು ನಿಮ್ಗೆ ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಆಸ್ಕಿಂಗ್ ಟು ಮಗ್ ಅಪ್ ದಿಸ್, ಐ ಆಮ್ ಆಸ್ಕಿಂಗ್ ಟು ಹ್ಯಾವ್ ಯು ವಿಜುವಲೈಸ್ ದಿಸ್. ಇದು ಯಾಕೆ ಆಡ್, ಇದು ಯಾಕೆ ಈವನ್ ಅಂತ ವಿಜುವಲೈಸ್ ಯಾವುದು ಮಾಡಿದ್ದೀರಾ? ನೀವು ಮಾಡಿಲ್ಲ ಅಂದರೆ ದಟ್ಸ್ ಅ ರೀಸನ್ ವೈ ಯು ಆರ್ ಹೇಟಿಂಗ್ ಮ್ಯಾಥಮೆಟಿಕ್ಸ್. ಆ್ಯಕ್ಚುಲಿ ಇಟ್ಸ್ ಮ್ಯಾಥಮೆಟಿಕ್ಸ್ ಇಸ್ ಆಲ್ಸೋ ಲಾಟ್ ಆಫ್ ವಿಜುವಲೈಸೇಷನ್. ತುಂಬ ಅರ್ಥ ಮಾಡ್ಕೊಂಡಿದೆ ಆ್ಯಕ್ಚುಲಿ. ಒಂದು ಈಕ್ವೇಷನ್ x²+2 ಅನ್ನೋದಕ್ಕೊಂದು ವಿಜುವಲೈಸೇಷನ್ ಇರುತ್ತೆ, ಅದಕ್ಕೊಂದು ಮೀನಿಂಗ್ ಇರುತ್ತೆ, ಅದಕ್ಕೊಂದು ಸ್ಪೇಸಲ್ಲಿ ಮೀನಿಂಗ್ ಇರುತ್ತೆ. ಯಾವ ರೀತಿ ಅದನ್ನ ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡೋದು, ಯಾವ ರೀತಿ ಅದು ವೇರಿಯೇಷನ್ ಆಗುತ್ತೆ, ತುಂಬ ಲಾಟ್ ಆಫ್ ಥಿಂಗ್ಸ್. ಐ ನಾಟ್ ಡಿಸ್ಕಸ್ ಟೂ ಮಚ್ ಅಬೌಟ್ ಮ್ಯಾಥಮೆಟಿಕ್ಸ್ ಇವತ್ತು. ಇದು ಮ್ಯಾಥಮೆಟಿಕ್ಸ್ ಡೇ ಇದು. ಮತ್ತು ಇನ್ನೊಂದು, ನಿಮ್ಗೆ ತುಂಬ ಜನಕ್ಕೆ ಈ ವಿಜುವಲೈಸೇಷನ್ ಮಾಡಲ್ಲ, ಬಟ್ ನಿಮ್ಗೆ ಏನು ಬೇಕು ಗೊತ್ತಾ ಆ್ಯಕ್ಚುಲಿ. ನಾನು ನಿಮ್ಗೆ ಲೈವ್ ಎಕ್ಸಾಂಪಲ್ ಹೇಳ್ತೀನಿ ಆ್ಯಕ್ಚುಲಿ. ಇವತ್ತು ನಾನು ಈ ವಿಡಿಯೋ ಮಾಡ್ತಾನೆ, ಈ ವಿಡಿಯೋಲಿ ನಿಮಗೆ ಅಲ್ಲಿ ಡಿಸ್ಕಸ್ ಮ್ಯಾಥಮೆಟಿಕ್ಸ್ ಅಂದರೆ ಏನು, ಯಾಕೆ ನಾವೇನೇನು ಮಿಸ್ಟೇಕ್ ಮಾಡ್ತಾರೆ ಮ್ಯಾಥಮೆಟಿಕ್ಸಲ್ಲಿ, ನಾವು ಯಾಕೆ ವಿ ಸ್ಟಾರ್ಟೆಡ್ ಹೇಟಿಂಗ್ ಮ್ಯಾಥಮೆಟಿಕ್ಸ್, ಟೀಚರ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಯಾವ ರೀತಿ ಮ್ಯಾಥ್ಸಲ್ಲಿ ನೀವು ಇಂಪ್ರೂವ್ ಆಗಬೇಕು, ಅಂದರೆ ವೈ ಯು ಶುಡ್ ಫಾಲ್ ಇನ್ ಲವ್ ವಿತ್ ಮ್ಯಾಥಮೆಟಿಕ್ಸ್ ಅಂತ ಡಿಸ್ಕಸ್ ಮಾಡ್ತೀನಿ. ಆದರೆ ಈ ವಿಡಿಯೋನ ಯಾರೂ ನೋಡಲ್ಲ. ನಿಮ್ಗೆ ಎಕ್ಸಾಮ್ ಇವತ್ತೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು, ಆಲ್ರೆಡಿ 95 ಅಪ್ಲೋಡ್ ಮಾಡಿದ್ದೀನಿ, ಬಟ್ ಸೆಕ್ಷನ್ ವೈಸ್ ಅನಾಲಿಸಿಸ್, ಎಲ್ಲೆಲ್ಲಿ ಕ್ವಶನ್ಸ್ ಬರುತ್ತೆ, ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು ಯಾವುದು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಆಮ್ ವೆರಿ ಮಚ್ ಶೋರ್ ಆ ವಿಡಿಯೋಗೆ ಈ ವಿಡಿಯೋಗಿಂತ ಆಲ್ಮೋಸ್ಟ್ ತುಂಬ 10 times ವ್ಯೂಸ್ ಬರುತ್ತೆ. ಏಕೆಂದರೆ ಬಿಕಾಸ್ ಪೀಪಲ್ ವಾಂಟ್ ದ್ಯಾಟ್. ದೇ ಡೋಂಟ್ ವಾಂಟ್ ಲೈಕ್ ಹೌ ಟು ಲವ್ ಮ್ಯಾಥಮೆಟಿಕ್ಸ್. ಯಾಕೆ ಮ್ಯಾಥಮೆಟಿಕ್ಸ್ ಇಷ್ಟಪಡೋಕ್ಕೆ ಎಷ್ಟು ಅಪ್ಲಿಕೇಶನ್ಸ್ ಇದೆ ಬೇಡ ಅವ್ರಿಗೆ. ದೇ ಜಸ್ಟ್ ವಾಂಟ್ ಹೌ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಹೌ ಟು ಸ್ಕೋರ್ 95 ಇನ್ ಮ್ಯಾಥಮೆಟಿಕ್ಸ್. ಸರ್ ಪಾಸಿಂಗ್ ಪ್ಯಾಕೇಜ್, ಐ ಡೋಂಟ್ ನೋ, ನಮ್ಮ ಕನ್ನಡದಲ್ಲೇ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿದ್ದು ಪಾಸಿಂಗ್ ಪ್ಯಾಕೇಜ್ ಅನ್ನೋ ಕಾನ್ಸೆಪ್ಟ್. ನಾನು ಎಲ್ಲೂ ಕೇಳಲ್ಲ ಲೈಫಲ್ಲಿ. ನಾನು ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್, ಈ ಕ್ವಶನ್ಸ್ ಓದ್ಕೊಳ್ಳಿ ನಿಮ್ಗೆ 95 ಬಂದುಬಿಡುತ್ತೆ, ಅದು ಮಾಡಬೇಡಿ, ಇದು ಮಾಡಬೇಡಿ. ಓ ಮೈ ಗಾಡ್, ಐ ಡೋಂಟ್ ಟಾಕ್ ಅಬೌಟ್ ದ್ಯಾಟ್. ಇದರಿಂದ ಪೀಪಲ್ ಆರ್ ಸ್ಟಾರ್ಟೆಡ್ ಹೇಟಿಂಗ್ ಮ್ಯಾಥಮೆಟಿಕ್ಸ್. ಇದರಲ್ಲಿ ಈ ವಿಡಿಯೋಲಿ ನಾನು ಐ ಡಿಸ್ಕಸ್ 3 points. ಫಸ್ಟ್ ಆಫ್ ಆಲ್, ಯಾಕೆ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ? ಬಿಕಾಸ್ ಇಟ್ ಈಸ್ ದ ಬರ್ಡೇ ಆಫ್ ಶ್ರೀನಿವಾಸನ್ ರಾಮಾನುಜನ್. ಅವ್ರದ್ದು ಬ್ರೀಫ್ ಹಿಸ್ಟ್ರಿ ಹೇಳ್ತೀನಿ ನಿಮಗೆ. ಅವ್ರು ಯಾವ ರೀತಿ ಲೈಫಲ್ಲಿ ಸ್ಟ್ರಗಲ್ ಮಾಡೋದು, ಯಾವ ರೀತಿ ಅಷ್ಟೊಂದು ಸ್ಟಾರ್ಟೆಡ್ ಲವಿಂಗ್ ಮ್ಯಾಥಮೆಟಿಕ್ಸ್ ಅಂತ ಫಸ್ಟು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಅಬೌಟ್ ಯಾಕೆ ನೀವು ವಾಟ್ ಈಸ್ ಎಷ್ಟು ಮ್ಯಾಥಮೆಟಿಕ್ಸ್ ರಿಯಲ್ ಅಪ್ಲಿಕೇಶನ್, ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಸ್ವಲ್ಪ ಬ್ರೀಫಾಗಿ. ನಾನು ತುಂಬ ಹೇಳೋಕ್ಕೆ ಹೋಗಲ್ಲ, ಅದು ಹೇಳಿದ್ರೆ ನನಗೆ ಒಂದು ಆಲ್ಮೋಸ್ಟ್ 1 day ಸಹ ಲೈಫ್ ಐ ಕ್ಯಾನ್ ಸ್ಪೀಕ್ 24 hours ಕಂಟಿನ್ಯೂಸ್ ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ಬೋದು. ಬಟ್ ಐ ಆಮ್ ನಾಟ್ ಗೋನ್ ಟಾಕ್ ಅಬೌಟ್ ಕಂಪ್ಲೀಟ್ ಬ್ರೀಫ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಆಗಿ ನೀವು ಏನು ಮಿಸ್ಟೇಕ್ಸ್ ಮಾಡ್ತಾರೆ, ಅದೇ ಟೀಚರ್ಸ್ಗಳು ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ ಮ್ಯಾಥಮೆಟಿಕ್ಸಲ್ಲಿ, ಯಾಕೆ ಇಷ್ಟೊಂದು ಪೀಪಲ್ ಆರ್ ನಾಟ್ ಲೈಕಿಂಗ್ ಮ್ಯಾಥಮೆಟಿಕ್ಸ್ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದರ ಸೊಲ್ಯೂಷನ್, ನಾನು ಇದ್ರ ವಿಜುವಲೈಸೇಷನ್ ನಿಮಗೆ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಇದನ್ನು ಯಾವ ರೀತಿ ವಿಜುವಲೈಸೇಷನ್ ಮಾಡಬೇಕು ಅಂದ್ಬಿಟ್ಟು. ಲೆಟ್ ಸ್ಟಾರ್ಟ್. ಫಸ್ಟ್ ಬಂದು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಬಂದ್ಬಿಟ್ಟು ಇಟ್ಸ್ ಅ ಬರ್ಡೇ ಆಫ್ ಶ್ರೀನಿವಾಸ್ ರಾಮಾನುಜನ್. ಅವ್ರು ಬಂದುಬಿಟ್ಟು ಆ್ಯಂಡ್ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್. ಎಷ್ಟೊಂದು ಜನಕ್ಕೆ ಈಗ ಇನ್ನು ತುಂಬ ಜನ ಅಪ್ಸೆಟ್ ಆಗಿರ್ತಾರೆ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ, ನಿಮಗೆ ಯಾವುದು ಲೈಕ್ ಈಗ ತಾನೇ ಎಷ್ಟೊಂದು ಜನ ಎಕ್ಸಾಮ್ಸ್ ಮುಗಿದಿದೆ ಆ್ಯಂಡ್ ಯು ನಾಟ್ ಗೆಟಿಂಗ್ ಗುಡ್ ಕಾಲೇಜಸ್, ಸೊ ಯು ವೆರಿ ಅಪ್ಸೆಟ್. ನೀವು ಒಂದು ಹೇಳ್ತೀನಿ ನೋಡಿ, ಶ್ರೀನಿವಾಸ ರಾಮಾನುಜನ್ಗೆ ಡಸಂಟ್ ಹ್ಯಾವ್ ಎನಿ ಫಾರ್ಮಲ್ ಎಜುಕೇಷನ್. ಅಂದರೆ ಯಾವುದು ಫಾರ್ಮಲ್ ಎಜುಕೇಷನೇ ಇಲ್ಲ ಅವ್ರಿಗೆ. ಈಸ್ ನಾಟ್ ಇವನ್ ಎ ಗ್ರ್ಯಾಜುಯೇಟ್. ಏನಾಯ್ತು ಅಂದರೆ, ಫಸ್ಟ್ ಆಫ್ ಆಲ್ ಈ ರೋಟ್ ಎಂಟ್ರೆನ್ಸ್ ಎಕ್ಸಾಮ್, ಬಟ್ ಈ ವಾಸ್ ರಿಜೆಕ್ಟೆಡ್ ಟ್ವೈಸ್. ಸೊ ದೆನ್ he start thinking, ನನಗೆ ಯಾವುದು ಬೇಕಾಗೇ ಇಲ್ಲ ಆ್ಯಕ್ಚುಲಿ, ನನಗೆ ಐ ಡೋಂಟ್ ವಾಂಟ್ ಎನಿ ಡಿಗ್ರಿ, ಓನ್ಲಿ ಐ ಸ್ಟಾರ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್, ಐ ಅಚೀವ್ ಸಮಥಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಡಿಸಿಷನ್ ತೊಗೊಂಡ್ರೆ. ಆ್ಯಕ್ಚುಲಿ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಡಿಗ್ರಿ ಫಾರ್ಮಲ್ ಎಜುಕೇಷನ್ ಮ್ಯಾಥಮೆಟಿಕ್ಸ್. ಅಫ್ಕೋರ್ಸ್ ಅದಾದಮೇಲೆ ಅವ್ರು ಟ್ರಿನಿಟಿ ಕಾಲೇಜ್ಗೆ ಹೋದ್ರು, ಅಲ್ಲಿ ಅವರು ಇಂಟರ್ನ್ ಆಗಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ದಟ್ ಈಸ್ ಡಿಫ್ರೆಂಟ್ ಕೇಟ್, ಅಲ್ಲಿ ಫೆಲೋಶಿಪ್ ಸಿಗ್ತಾ ಅವ್ರಿಗೆ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಇನಿಷಿಯಲಿ ಯಾವ ಕಾಲೇಜಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಕ್ಕಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್,
ಅವ್ರಿಗೆ ಅಟ್ ದ ಏಜ್ ಆಫ್ 16 ಅಟ್ ಏಜ್ ಆಫ್ 10, ಲೆಟ್ಸ್ ಟಾಕ್ ಅಬೌಟ್ ಏಜ್ ಆಫ್ 10. ಆ ಏಜ್ ಆಫ್ 10 ಅವರು ಕ್ವಾಡ್ರೇಟಿಕ್ ಈಕ್ವೇಷನ್, ಕ್ಯೂಬಿಕ್ ಈಕ್ವೇಷನ್ ಪ್ಲೇ ವಿತ್ ನಂಬರ್ ಥಿಯೋರಿ, ಅಂದರೆ ಅವ್ರಿಗೆ ನಂಬರ್ಸ್ ಅಂತ ತುಂಬ ಇಷ್ಟ. ಇನ್ಫ್ಯಾಕ್ಟ್ ತುಂಬ ಗ್ರೇಟೆಸ್ಟ್ ಇನ್ವೆನ್ಷನ್ಸು ಇವ್ರದ್ದು ಬೇಸ್ ಮೇಲೆ ಯುನೋ ಬೇಸ್ಡ್ ಆನ್ ಹಿಸ್ ಡಿಸ್ಕವರೀಸ್ ದೇ ಆರ್ ಡಿರೈವ್ಡ್. ತುಂಬ ದೊಡ್ಡ ಎಷ್ಟೊಂದು ನೋಬೆಲ್ ಪ್ರೈಸ್ಗಳು ಬಂದಿದೆ ಆ್ಯಕ್ಚುಲಿ. ಐ ಆಮ್ ವೆರಿ ಮಚ್ ಶ್ಯೂರ್ ಈ ಡೈಟ್ ದ ಏಜ್ ಆಫ್ 32. ಅವ್ರು ಒಂದು ವೇಳೆ ಇನ್ನೊಂದು 2-3 ವರ್ಷ, ಅವ್ನು 5 ವರ್ಷ ಬದುಕಿದ್ರೆ ಐ ಆಮ್ ವೆರಿ ಮಚ್ ಶ್ಯೂರ್ ವಿ ವುಡ್ ಹ್ಯಾವ್ ಗಾಟ್ ಎ ನೋಬೆಲ್ ಪ್ರೈಸ್ ಫಾರ್ ಹಿಮ್ ಇನ್ ದ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಅಷ್ಟು ಇಂಟೆಲಿಜೆಂಟ್ ಆಗಿದ್ರು ಆ್ಯಕ್ಚುಲಿ. ಬಟ್ ಈ ಡೈಟ್ ಅಟ್ ದ ಏಜ್ ಆಫ್ ವೆರಿ ಅರ್ಲಿ. ಆ್ಯಂಡ್ ಅವ್ರು ತುಂಬ ಅದು ಹೆಲ್ತ್ ಇಶ್ಯೂ ಇದ್ದಲ್ವ, ಹೆಲ್ತ್ ಅವ್ನು ತುಂಬ ಇಂಪಾರ್ಟೆಂಟ್. ದಟ್ಸ್ ಒನ್ ಲೆಸನ್ ದಟ್ ಯು ಲರ್ನ್ ಫ್ರಮ್ ಹಿಮ್. ಆ್ಯಂಡ್ ಹಿ ಹಿಮ್ಸೆಲ್ಫ್ ಸೆಡ್ ದ ಎಂಡ್ ಆಫ್ ದ ಡೇ, ಒಂದು ವೆನ್ ಹಿ ವಾಸ್ ಅಬೌಟ್ ಟು ಡೈ ಹಿ ಟೋಲ್ಡ್, ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಹೇಳಿದ್ರೆ ಲೆಕ್ಚರ್ ತುಂಬ ದೊಡ್ಡ ಹೋಗ್ತಾ ಇರುತ್ತೆ. ಸೊ ಆ್ಯಂಡ್ ದೆನ್ even he is also from very poor, very poor Brahmin community actually. ಆಗಿನ ಕಾಲದಲ್ಲಿ ಆಗ ಅಷ್ಟೊಂದು ಈಗ ಅಂದರೆ ಕರೋನಾ ಆಮೇಲೆ ಒಂದು ವ್ಯಾಕ್ಸಿನೇಷನ್ ಎಷ್ಟು ಫಾಸ್ಟಾಗಿ ವ್ಯಾಕ್ಸಿನೇಷನ್ ಫೈಂಡ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಅಷ್ಟೊಂದು ವ್ಯಾಕ್ಸಿನೇಷನ್ಸ್ ಎಂಥದ್ದು ಇರಲಿಲ್ಲ ಆ್ಯಕ್ಚುಲಿ. ಅವರೊಂದು ಸ್ಮಾಲ್ ಪಾಕ್ಸ್ನ ತುಂಬ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ. ಅದಾದ ಮತ್ತೆ ಬೇರೆ ಇಶ್ಯೂಸ್ ಎಲ್ಲ ಆಯಿತು. ಆ್ಯಂಡ್ ಯಾವುದೋ ಒಬ್ಬ ಡಾಕ್ಟರ್ ಬಂದುಬಿಟ್ಟು ಇಲ್ಲ ನಾನೇ ನಿಮಗೆ ಫ್ರೀಯಾಗಿ ಮಾಡ್ತೀನಿ ನಿಮಗೆ ಆಪ್ರೇಷನ್ ಅಂದ್ಬಿಟ್ಟು ಈ ಸೇವ್ಡ್ ಹಿಮ್ ಅಟ್ ಮೆನಿ ಪಾಯಿಂಟ್. ಅವ್ರನ್ನ ಸೇವ್ ಮಾಡಿದ್ರು ಆ್ಯಕ್ಚುಲಿ, ಫ್ರೀಯಾಗಿ ಮಾಡಿ. ಅಷ್ಟು ಅವರು ಬಡತನದಲ್ಲಿ ಹುಟ್ಟಿದ್ರು ಶ್ರೀನಿವಾಸ ರಾಮಾನುಜನವರು ಆ್ಯಕ್ಚುಲಿ. ಆ್ಯಂಡ್ ದೆನ್ ಆದರೂ ಅವರು ಎಷ್ಟು ಈ ಸ್ಟಾರ್ಟೆಡ್ ಡೆವಲಪಿಂಗ್ ಲವ್ ಫಾರ್ ಮ್ಯಾಥಮೆಟಿಕ್ಸ್. ತುಂಬ ಒಂದು ಏಜ್ ಆಫ್ 10 ತುಂಬ ಇಷ್ಟಪಟ್ಟರು ಮ್ಯಾಥಮೆಟಿಕ್ಸ್. ಇಟ್ ಡಿಸೈಡೆಡ್ ದಟ್ ಐ ವಿಲ್ ಅಚೀವ್ ಸಮಥಿಂಗ್ ಇನ್ ಮ್ಯಾಥಮೆಟಿಕ್ಸ್ ಓನ್ಲಿ ಅಂತ. ಸೊ ನೀವು ಏಜ್ ಆಫ್ 10 ನೀವೆಲ್ಲ ಈ ಕ್ವಾಡ್ರೇಟಿಕ್ ಈಕ್ವೇಷನ್ನು, ಕ್ಯೂಬಿಕ್ ಈಕ್ವೇಷನ್ಸು ನೀವು ಅಂದರೆ ಅದು ಇರೋರು ಆ್ಯಕ್ಚುಲಿ 10th. ಸೊ ಆಗ ಅವ್ರಿಗೆ ನಾರ್ಮಲಿ ಫಾರ್ಮಲ್ ಡಿಗ್ರಿ ಇಲ್ಲ, ಐ ಡೋಂಟ್ ಕಾಲ್ ಲೈಕ್ ಎ ಕ್ಲಾಸಸ್ ಫಾರ್ ಹಿಮ್. ಅಟ್ ದ ಏಜ್ ಆಫ್ 10 ಇಟ್ ಸೆಲ್ಫ್ ಅವ್ರ ಅವ್ರದ್ದು ಓನ್ ಈಕ್ವೇಷನ್ ಸಾಲ್ವ್ ಮಾಡ್ತಾಯಿದ್ರು, ಅವ್ರ ಓನ್ ಈಕ್ವೇಷನ್ ಡೆವಲಪ್ ಮಾಡ್ತಾಯಿದ್ರು. ಅಷ್ಟು ಸ್ಟಾರ್ಟೆಡ್ ಲವಿಂಗ್ ಮ್ಯಾಥಮೆಟಿಕ್ಸ್. ಅದಾದಮೇಲೆ ನೆಕ್ಸ್ಟ್ ಇನ್ 16 ಏಜ್ ಆಫ್ 16 ವರ್ಷದಲ್ಲೆಲ್ಲ ನಿಮ್ಗೆ ನಂಬ್ತಿರೋ ಇಲ್ಲೋ, 16 ಅಂದರೆ ಏನು 10th ಕ್ಲಾಸ್ ಅಲ್ವಾ. ಈಗ 10ನೇ ಕ್ಲಾಸಲ್ಲಿ ಈಗ ನಮ್ಮ ಸ್ಟೂಡೆಂಟ್ಸ್, ಈಗ SSLC ಮಕ್ಕಳು ಒಂದು 7-8 ಡಿರೈವೇಷನ್ ಇದೆ ಮ್ಯಾಥ್ಸಲ್ಲಿ. ಆ 7-8 ಡಿರೈವೇಷನ್ ಅವ್ರಿಗೆ ಓದ್ಕೊಂಡ್ಬಿಟ್ರೆ ಅವ್ರಿಗೆ ಈಸಿಯಾಗಿ ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಆದರೆ 7 to 8 ಡಿರೈವೇಷನ್ನ ಕಲಿಯೋದಕ್ಕೆ ಅಷ್ಟೊಂದು ಕಷ್ಟಪಡ್ತಾರೆ. ಆದರೆ ರಾಮಾನುಜನ್ ಅವರು ಆಗ 5,000 ಡಿರೈವೇಷನ್ಸು ಅವರು ಸ್ಟಡಿ ಮಾಡಿದ್ರು ಆ್ಯಕ್ಚುಲಿ. ಒಂದು ಫೇಮಸ್ ಬುಕ್ ಇದೆ. ಆ ಬುಕ್ಕಿಂದ ಅವರು 5,000 ಅವ್ರ ಲೈಬ್ರರಿಯಿಂದ ಬಾರೋ ಮಾಡಿಬಿಟ್ಟು 5,000 ಡಿರೈವೇಷನ್ಸ್ ಸ್ಟಡಿ ಮಾಡಿದ್ರು ಆ್ಯಕ್ಚುಲಿ. ಸೊ ದಟ್ ಈಸ್ ಸೋ ಮಚ್ ಇಂಟ್ರೆಸ್ಟ್. ಅಲ್ಲಿಂದ ಅವ್ರು ಇದ್ದಿದ್ದು ತುಂಬ ಇಂಟ್ರೆಸ್ಟ್ ಆಯಿತು ಮ್ಯಾಥಮೆಟಿಕ್ಸ್ ಬಗ್ಗೆ ಆಮೇಲೆ ಆ ರೀತಿ. ಅದಾದಮೇಲೆ ನೆಕ್ಸ್ಟ್ ಅವ್ರಿಗೆ ಆಗಿನ ಕಾಲದಲ್ಲಿ ಅವ್ರಿಗೆ ಒಂದು ಈ ಗಾಟ್ ಆಫರ್ ಲೆಟರ್, ಅದೊಂದು ದೊಡ್ಡ ಸ್ಟೋರಿ ಇದೆ, ಯಾವುದು ರಿಜೆಕ್ಟ್ ಆಯಿತು ಎಲ್ಲ ಅಂತಲ್ಲ, ಅದ್ರಲ್ಲಿ ಬೇಕಾಗಿಲ್ಲ. ಈ ಗಾಟ್ ಟ್ರಿನಿಟಿ ಕಾಲೇಜಿಂದ ಅವ್ರಿಗೆ ಆಫರ್ ಬಂತು ಲಂಡನ್ ಇಂದ ಇಂಗ್ಲೆಂಡಲ್ಲಿ ಆ್ಯಕ್ಚುಲಿ. ಅದಾದಮೇಲೆ ನೆಕ್ಸ್ಟು ಆಗ ಇನ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಈ ಕಮ್ಯುನಿಟಿ ಗೊತ್ತಲ್ಲ ನಿಮಗೆ, ಕಮ್ಯುನಿಟಿ ನಮ್ಮದು ನಿಮ್ಮದು ಅಂತ. ಐ ನೋ ಈ ವಾಸ್ ಅ ವೆರಿ ಈ ರಿಲಿಜಿಯಸ್ಸು ಮತ್ತು ತುಂಬ ಫಾಲೋ ಮಾಡ್ತಾಯಿದ್ರು. ಈ ವಾಸ್ ಅ ಗ್ರೇಟ್ ಬಿಲೀವರ್ ಆಫ್ ಗಾಡ್ ಆ್ಯಂಡ್ ಆಲ್. ಆ್ಯಂಡ್ ಬಟ್ ಪೀಪಲ್ ಇಸ್ ಟು ಥಿಂಕ್, ಅಂದರೆ ವೆನ್ ಯು ವೆಂಟ್ ಟು ಇಂಗ್ಲೆಂಡ್, ಆಗ ಜನ ಎಲ್ಲ ಮಾತಾಡ್ಕೊ ನಮ್ಮ ಧರ್ಮ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ಮತ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ, ನಮ್ಮ ಬ್ರಾಹ್ಮಣಲ್ಲಿ ಯಾರೂ ಹಂಗೆ ಹೋಗೋದೇ ಇಲ್ಲ ಬೇರೆ ದೇಶಕ್ಕೆಲ್ಲ ಅಂತ. ಸೊ ನಾನು ಅಷ್ಟೇ ಹೇಳೋದು ನಿಮಗೆ, ಡೋಂಟ್ ವರಿ, ನಮ್ಮದು ಕಮ್ಯುನಿಟಿ ನಾವು ಹಂಗಂತಲ್ಲ, ಡೋಂಟ್ ವರಿ ಅಬೌಟ್ ವಾಟ್ ಅದರ್ಸ್ ಥಿಂಕ್. ಇಟ್ಸ್ ನಾಟ್ ಅಬೌಟ್ ಯುವರ್ ಡ್ಯೂಟಿ. ನೀವು ನಿಮ್ಮ ಪಾಡೋದು ನೀವು ಅಚೀವ್ಮೆಂಟ್ ಮಾಡಿ. ಡೋಂಟ್ ಥಿಂಕ್ ಅಬೌಟ್ ವಾಟ್ ಅದರ್ ಪೀಪಲ್. ಫಾಲೋ ದ ರಿಚುವಲ್ಸ್. ಇಂಡಿಯಾದ ನಮ್ಮದು ಭಾರತದ ರಿಚುವಲ್ಸ್ನ ಫಾಲೋ ಮಾಡಿ. ಅದು ಬಿಟ್ಬಿಟ್ಟು ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ, ನಾನು ಹಿಂಗೆ ಮಾಡಿಬಿಟ್ಟು ಅವ್ರೇನು ಅನ್ಕೊಬೋದು, ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ಕೊಬೋದು, ಕಮ್ಯುನಿಟಿ ಅನ್ಕೊಬೋದು. ಡೋಂಟ್ ಥಿಂಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ದಟ್ ವಾಸ್ ಅ ಹ್ಯೂಜ್ ಇವ್ರ ಬಗ್ಗೆ ತುಂಬ ಅಗೇನೆಸ್ಟ್ ಬಂತು ಆಗ ಅವರ ಕಮ್ಯುನಿಟಿಯಲ್ಲೆಲ್ಲ. ಬಟ್ ಇಟ್ ಡಸಂಟ್ ಬಾದರ್ ಆಲ್ ದೋಸ್ ಥಿಂಗ್ಸ್. ಈ ವೆಂಟ್ ಟು ಟ್ರಿನಿಟಿ, ದೆನ್ ಯು ಅಚೀವ್ಡ್ ಲಾಟ್ ಆಫ್ ಥಿಂಗ್ಸ್. ಅಗೇನ್ಸ್ ಅ ಬಿಗ್ ಸ್ಟೋರಿ. ಐ ಆಮ್ ನಾಟ್ ಗೋಯಿಂಗ್ ಟು ಟೂ ಮಚ್ ಇನ್ ಟು ದಟ್. ಬಟ್ ಅವ್ರ ಹೆಲ್ತ್ ನೋಡ್ಕೊಂಡಿಲ್ಲ ಚೆನ್ನಾಗಿ ಆ್ಯಕ್ಚುಲಿ, ಬಿಕಾಸ್ ಇಟ್ ವಾಸ್ ಟೂ ಮಚ್ ಇಂಟು ಸ್ಟಡೀಸ್. ಆ್ಯಂಡ್ ದಟ್ ಟು ಟ್ರಿನಿಟಿ ಅಲ್ಲಿ ಹೋದಾಗ ಅಲ್ಲಿ ನೀವೆಲ್ಲ ಇಂಗ್ಲೆಂಡಲ್ಲಿ ಹೋಗ್ಬಿಟ್ರಾಗ ಊಟ ಸಿಗ್ತಾ ಇಲ್ಲ. ವಾಸ್ ಅ ಪ್ಯೂರ್ ವೆಜಿಟೇರಿಯನ್, ಹೋಗಿ ಸಿಗ್ತಾ ಇರಲ್ಲ ಅಲ್ಲೇನೂ. ಸೊ ಇಟ್ ಡಸ್ ನಾಟ್ ಈವನ್ ಹ್ಯಾವ್ ಪ್ರಾಪರ್ ಫುಡ್ ಆ್ಯಂಡ್ ಆಲ್. ತುಂಬ ಪ್ರಾಬ್ಲಮ್ಸ್ ಆಗಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈ ಡಿಸೈಡ್ ಟು ಸೂಸೈಡ್ ಆ್ಯಂಡ್ ಆಲ್. ಅಟ್ ದ ಸೇಮ್ ಟೈಮ್ ಅವ್ರ ವೈಫ್ ಶಿ ಸಪೋರ್ಟ್ ಲಾಟ್ ಫಾರ್ ಹಿಮ್ ಆ್ಯಕ್ಚುಲಿ ಇನ್ ಎವ್ರಿ ಆಸ್ಪೆಕ್ಟ್. ಬಟ್ ಈ ಸೈಡ್ ಒನ್ ಮಿಸ್ಟೇಕ್ ಲಾಸ್ಟ್ ಒಂದು ಹೇಳಿದ್ರು ಆ್ಯಕ್ಚುಲಿ. ವೆನ್ ಈ ರಿಟರ್ನ್ ಬ್ಯಾಕ್ ಫ್ರಮ್ ದೇರ್ ಆ್ಯಂಡ್ ಈ ವಾಸ್ ಅಬೌಟ್ ಟು ಡೈ, ಈ ಟೋಲ್ಡ್ ಅವರ್ ವೈಫ್ ದಟ್ ನಾನು ಒಂದು ವೇಳೆ ಇಫ್ ಐ ಹ್ಯಾವ್ ಟೇಕನ್ ಟು ಯು ದೇರ್, ಐ ಥಿಂಕ್ ಮೇ ಬಿ ಐ ವುಡ್ ಹ್ಯಾವ್ ಲಿವ್ ಫಾರ್ ಲಾಂಗ್ ಟೈಮ್ ಅಂತ ಹೇಳಿದ್ರು ಆ್ಯಕ್ಚುಲಿ. ದಟ್ಸ್ ಒಂದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಈ ನೆಗ್ಲೆಕ್ಟೆಡ್ ಲಾಟ್. ಇಲ್ಲ ಅಂದರೆ ಈ ವುಡ್ ಬಿ ಆನ್ ರಿಯಲಿ ಅ ಗ್ರೇಟ್ ಅ ಪರ್ಸನ್, ನೋಬೆಲ್ ಅವಾರ್ಡ್ ವಿನ್ನರ್ ಬೈ ಟುಡೇ. ಓಕೆ, ಆ್ಯಂಡ್ ಇದೊಂದು ಬ್ರೀಫ್ ಹಿಸ್ಟ್ರಿ ನಿಮಗೆ. ಐ ಹೋಪ್ ಯು ಲೈಕ್ಡ್ ಇಟ್. ತುಂಬ ದೊಡ್ಡ ಹಿಸ್ಟ್ರಿ, ನಾನು ತುಂಬ ಫಾಸ್ಟಾಗಿ ಹೇಳ್ಬಿಟ್ಟೆ ಆ್ಯಕ್ಚುಲಿ. ಆ್ಯಂಡ್ ಐ ಹೋಪ್ ಯು ಲೈಕ್ಡ್ ಇಟ್. ಆ್ಯಂಡ್ ಈಗ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಯಾಕೆ ಎಷ್ಟು ಮ್ಯಾಥ್ಸ್ ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಮ್ಯಾಥ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಂದರಲ್ಲೂ ಆ್ಯಕ್ಚುಲಿ. ನೀವು ಇವತ್ತು ಯಾವುದೇ ಒಂದು ಸಣ್ಣ ಒಂದು ಮೊಬೈಲ್ ಫೋನ್ ವರ್ಕಿಂಗ್, ನೀವು ಯಾವುದೋ ಒಂದು ಹೆಡ್ಫೋನ್ ಹಾಕೊಂಡಿರ್ತಾರೆ, ಇಯರ್ಫೋನ್ ಕೇಳ್ತಾ ಇರ್ತಾರೆ, ಅದರಲ್ಲಿ ಯಾವುದೇ ಸಿಗ್ನಲ್ಸ್ ಬರುತ್ತೆ, ಸಿಗ್ನಲ್ ಟ್ರಾನ್ಸ್ಫರ್ ಯಾವ ರೀತಿ ಮಾಡ್ತೀವಿ, ಮತ್ತು ಎಲ್ಲ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಹೋದಾಗ ಮ್ಯಾಥಮೆಟಿಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಆರ್ಟಿಫಿಷಿಯಲ್ ಮಿಷಿನ್ ಲರ್ನಿಂಗ್, ಇವತ್ತು ತುಂಬ ಜನ ನೀವು ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಆರ್ಟಿಫಿಷಿಯಲ್ ಮಿಷಿನ್ ಲರ್ನಿಂಗ್ ಬಗ್ಗೆ ಹೇಳಿ, ನಮ್ಗೆ ಎಷ್ಟು ಇಂಪಾರ್ಟೆಂಟು ಫ್ಯೂಚರ್ ಇಂಜಿನಿಯರಿಂಗ್ ಎಲ್ಲ ಹಿಂಗಾಗುತ್ತೆ. ಇನ್ಫ್ಯಾಕ್ಟ್ ನಾನು ವೀಡಿಯೋ ಕೂಡ ಮಾಡಿದ್ದೆ ನಿಮಗೆ,
ಮತ್ತು ML ಮೇಲೆ ಏನಾಗುತ್ತೆ ಫ್ಯೂಚರಲ್ಲಿ ಅಂದ್ಬಿಟ್ಟು. ಓಕೆ, ಇಷ್ಟೊಂದು ಇದೆಲ್ಲ ಬೇಸಿಕ್ಸ್ ಆಫ್ ಎಲ್ಲ ಪ್ರತಿಯೊಂದು ಫೌಂಡೇಶನ್. ನಾವು ಒಂದು ಸಿಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಒಂದು ಸಿಂಪಲ್ ಐ ಟೆಲ್ ಯು, ಮ್ಯಾಥಮೆಟಿಕ್ಸ್ ಈಸ್ ಅ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ಒಂದು ಯಾವುದೇ ಒಂದು ಈ ಸೈನ್ಸ್ ಇಸ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಅರೌಂಡ್ ಯು. ಹೌ ಡು ಯು ಟೆಲ್ ಅಬೌಟ್ ಒಂದು ಕಾರ್ ಹೋಗ್ತಾರೆ ಯಾವ ರೀತಿ ಹೇಳ್ತೀರಾ, ಡಿಸ್ಟೆನ್ಸ್, ಈಕ್ವೇಷನ್ಸ್, ಇಟ್ಸ್ ಇಸ್ ಲ್ಯಾಂಗ್ವೇಜ್. ಆ್ಯಂಡ್ ವಾಟ್ ಯು ಡೂ, ನಿಮಗೆ ಸಿ ಯು ಆಲ್ರೆಡಿ ಅಬ್ಸರ್ವ್ಡ್ ಸಮಥಿಂಗ್ ಬಟ್ ಯು ಡೋಂಟ್ ನೋ ಹೌ ಟು ರೆಪ್ರೆಸೆಂಟ್ ಇಟ್. ವಾಟ್ಸ್ ದ ಯೂಸ್ ಆಫ್ ದ್ಯಾಟ್? ಸೊ ಮ್ಯಾಥಮೆಟಿಕ್ಸ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಸೈನ್ಸ್. ತುಂಬ ಜನ ಹೇಳ್ತಾರೆ ಫಾಲ್ ಇನ್ ಲವ್ ವಿತ್ ಫಿಸಿಕ್ಸ್, ಫಾಲ್ ಇನ್ ಲವ್ ಇನ್ ಫಿಸಿಕ್ಸ್. ನಾವು ಒಂದು ಹೇಳ್ತೀನಿ ನೋಡಿ, ಇಫ್ ಯು ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಫಿಸಿಕ್ಸ್, ಫಸ್ಟ್ ಯು ಫಾಲ್ ಇನ್ ಲವ್ ವಿತ್ ಮ್ಯಾಥಮೆಟಿಕ್ಸ್. If you don't fall in love in mathematics, you cannot fall in love in physics, because physics is all about, mathematics. It's just physics. What you see around is a natural phenomena, and then using that, you use it. ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಎಷ್ಟು ನಾವು ಕ್ಯಾಲ್ಕುಲಸ್ ಯೂಸ್ ಮಾಡ್ತೀವಿ ಫಿಸಿಕ್ಸಲ್ಲಿ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಇಫ್ ಯು ಗೋ ಟು JEE ಅಡ್ವಾನ್ಸ್ ಲೆವೆಲ್, ನೀವು PUCಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದ್ಕೊಂಡ್ರೆ ಬೇಕಾಗಿಲ್ಲ, ಬಟ್ ಇಫ್ ಯು ಗೋ ಟು ವೆರಿ ಅಡ್ವಾನ್ಸ್ ಲೆವೆಲ್ಸ್, ಡೆಫಿನೆಟ್ಲಿ ಯು ನೀಡ್ ಲಾಟ್ ಆಫ್ ಕ್ಯಾಲ್ಕುಲಸ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ತುಂಬ ನಾನು ಕ್ಯಾಲ್ಕುಲಸ್ ಒಂದು ವೀಡಿಯೋ ಮಾಡಿದೆ, ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಕ್ಯಾಲ್ಕುಲಸ್ ಒಂದು ರಿಯಲ್ ಲೈಫಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ಕೂಡ ನಾನು ಅಪ್ಲೈ ಮಾಡಿದ್ದೀನಿ. ನಂಗೆ ತುಂಬ ಜನ ಕೇಳ್ತಾರೆ, ಸರ್ ಏನು ಸರ್ ಮ್ಯಾಥಮೆಟಿಕ್ಸ್ ನನಗೆ ಏನು ಬೇಕು, ಕ್ಯಾಲ್ಕುಲಸ್ ನಾನು ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀನಿ, ಇಂಟಿಗ್ರೇಷನ್ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂದರೆ, ನಾನು ಇಷ್ಟೇ ಹೇಳೋದು ನಿಮಗೆ ಹೋಗಿ ಹಣ್ಣು ಮಾರು ತರಕಾರಿ ಮಾರು, ನಿಮ್ಗೆ ಬೇಕಾಗಿಲ್ಲ ಆ್ಯಕ್ಚುಲಿ ಕ್ಯಾಲ್ಕುಲಸ್ ಎಲ್ಲ. ಬಟ್ ಇಫ್ ಯು ವಾಂಟ್ ಟು ಅಚೀವ್ ಇನ್ ದ ಫೀಲ್ಡ್ ಆಫ್ ಇಂಜಿನಿಯರಿಂಗ್, BSc, MSc, ರಿಸರ್ಚ್, ಇಲ್ಲ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ ಯು ನೀಡ್ ಮ್ಯಾಥಮೆಟಿಕ್ಸ್ ಇನ್ ಎವ್ರಿ ಫೀಲ್ಡ್. It is a basic tool. Entire world runs on mathematics. ಇದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಕ್ಚುಲಿ. ಆ್ಯಂಡ್ ದೆನ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಪಾಯಿಂಟ್ ಐ ವಾಂಟ್ ಡಿಸ್ಕಸ್ ಇಟ್. ಇವತ್ತು ಯಾಕೆ ಇಷ್ಟೊಂದು ಸ್ಟೂಡೆಂಟ್ಸು ಇವತ್ತು ದೇ ಸ್ಟಾರ್ಟೆಡ್ ಹೇಟಿಂಗ್ ಮ್ಯಾಥಮೆಟಿಕ್ಸ್. ತುಂಬ ಮ್ಯಾಥಮೆಟಿಕ್ಸ್ ಇಷ್ಟನೇ ಇಲ್ಲ ಅವ್ರಿಗೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಇಟ್ ಈಸ್ ವೆರಿ ಸಿಂಪಲ್ ಥಿಂಗ್ಸ್. ಒಂದು ಟೀಚರ್ಸ್ದು ಕೂಡ ಮಿಸ್ಟೇಕ್ಸ್ ತುಂಬ ಇದೆ. ತುಂಬ ಜನ ಟೀಚರ್, ಐ ಡೋಂಟ್ ಕನ್ಸಿಡರ್ ಮೈ ಸೆಲ್ಫ್ ಆ್ಯಕ್ಚುಲಿ, ನಾನು ಆದರೆ ಟೀಚ್ ಮಾಡಲ್ಲ. ಆ್ಯಂಡ್ ಹೆಂಗೆ ಟೀಚರ್ಸ್ ಏನು ಗೊತ್ತಿದೆ ಪಾಯಿಂಟ್ ಆಫ್ ವ್ಯೂ. ಸೊ ಮೋಸ್ಟ್ ಆಫ್ ದ ಟೀಚರ್ಸ್ ನಾವು ಸ್ಟಾಪ್ ದೇ ಸೀಸ್ ಟು ಲರ್ನ್. ನಾನು ಹೇಳ್ತೀನಿ ನಿಮಗೆ, ಯಾವುದೇ ಒಬ್ಬ ಟೀಚರ್ ಆದರೂ ಸ್ಟಾರ್ಟಿಂಗ್ ಒಂದು 3-4 ಇಯರ್ಸಲ್ಲಿ ಮಾತ್ರ ಕಲಿತಾರೆ. ಅದಾದ್ಮೇಲೆ ಅದೇ ಡಿಫ್ರೆನ್ಸಿಯೇಷನು, ಅದೇ ಇಂಟಿಗ್ರೇಷನ್ನು, ಅದೇ ಮ್ಯಾಟ್ರಿಸಸ್, ಇಲ್ಲ ಅದೇ ಈಕ್ವೇಷನ್ಸ್ ಅಂತ. ಬಟ್ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಎವಾಲ್ವ್ ಆಗ್ತಾ ಇದೆ. ಇವತ್ತೊಂದು ವೈರ್ಲೆಸ್ ಹೆಡ್ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಈ ಒಂದು ಆ್ಯಪಲ್ ವೈರ್ಸ್, ಯಾವುದೋ ಒಂದು ವೈರ್ಲೆಸ್ ಹೆಡ್ಫೋನ್ಸು. ಆ ವೈರ್ಲೆಸ್ ಹೆಡ್ಫೋನ್ಸ್ ಕೂಡ ಇಟ್ ವರ್ಕ್ಸ್ ಅನ್ನ ಮ್ಯಾಥಮೆಟಿಕ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನಿಸ್ಟ್ ಟೆಕ್ನಾಲಜಿ ಮೇಲೆ ಯೂಸ್ ಮಾಡ್ತಾರೆ. ವೇವ್ಸು, ಆ ಕನ್ವರ್ಷನ್ಸು, ಟ್ರಾನ್ಸ್ಫಾರ್ಮ್ಸು, ಸಿಗ್ನಲ್ಸು, ಅದನ್ನೆಲ್ಲ ಮ್ಯಾಥಮೆಟಿಕಲಿ ಮಾಡೆಲಿಂಗ್ ಮಾಡ್ತೀವಿ. ದೆನ್ ಹೌ ಡು ಯು ಥಿಂಕ್ ಇಟ್ ಇಸ್ ಆಲ್ ಪಾಸಿಬಲ್ ಆ್ಯಕ್ಚುಲಿ? ಫ್ರೀಕ್ವೆನ್ಸಿ, ಎಷ್ಟು ಫ್ರೀಕ್ವೆನ್ಸಿ ಬೇಕು, ಎಷ್ಟು ಹೌ ಮೆನಿ ನೋಟ್ಸ್ ಅಷ್ಟು ಕಮ್ಮಿ ಸಿಂಗಲ್, ಏನೋ ಕೆಲವೊಂದು 46.3, 48 ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವೇರ್ ದ ಪ್ರಿನ್ಸಿಪಲ್ಸ್ ಬಿಹೈಂಡ್ ಇಸ್ ಮ್ಯಾಥಮೆಟಿಕ್ಸ್. ಬಟ್ ವಿ ಆರ್ ಲರ್ನಿಂಗ್. ಪ್ರಾಬ್ಲಮ್ ಏನು ಗೊತ್ತಾ, ವಿ ಆರ್ ಲರ್ನಿಂಗ್ ಮ್ಯಾಥಮೆಟಿಕ್ಸ್. ನಾವು ಕಲಿತಾ ಇದ್ದೀವಿ, ಇಂಟಿಗ್ರೇಷನ್ ಕಲಿತಾ, ಡಿಫ್ರೆನ್ಸಿಯೇಷನ್ ಕಲಿತಾ ಇದ್ದೀವಿ, ಬಟ್ ವಿ ಆರ್ ನಾಟ್ ಏಬಲ್ ಟು ಅಪ್ಲೈ, ಆರ್ ಸಮನ್ ಇಸ್ ನಾಟ್ ಟೀಚಿಂಗ್ ಯು ವಾಟ್ ದ ರಿಯಲ್ ಅಪ್ಲಿಕೇಶನ್ ಆಫ್ ದ್ಯಾಟ್, ಆ್ಯಂಡ್ ಯು ಆರ್ ನಾಟ್ ವಿಜುವಲೈಸಿಂಗ್ ಇಟ್. ಇಂಟಿಗ್ರೇಷನ್ ಇದು ತುಂಬ ವರ್ಷಾನುಗಟ್ಟಲೆ ಡೆವಲಪ್ ಆಯಿತು, ಆದರೆ ಟೆಕ್ನಾಲಜಿ ಸೇಮ್, ನಾಟ್ ಸೇಮ್. ಫಂಡಮೆಂಟಲ್ಸ್ ಆರ್ ಸೇಮ್, ಬಟ್ ಟೆಕ್ನಾಲಜಿ ಯು ಕ್ಯಾನ್ ಆನ್ ದಟ್ ಫಂಡಮೆಂಟಲ್ಸ್ ಯು ಕ್ಯಾನ್ ಡೆವಲಪ್ ಎನಿ ಟೆಕ್ನಾಲಜಿ ದಟ್ ಯು ವಾಂಟ್. ಫ್ಯೂಚರ್ ಇನ್ನೂ ಏನೇನೋ ಬರ್ತಾ ಇದೆ. ಐ ಡೋಂಟ್ ಡಿಸ್ಕಸ್ ಅಬೌಟ್ ದ ಆರ್ಟಿಫಿಷಿಯಲ್ ಗ್ರಾವಿಟಿ, ಏನೇನೋ ಐ ಡೋಂಟ್ ಟಾಕ್ ಅಬೌಟ್ ದ್ಯಾಟ್. ಇವನ್ ಪೀಪಲ್ ಆರ್ ಥಿಂಕಿಂಗ್ ಟು ಮೇಕ್ ಅವರ್ ಓನ್ ಒನ್ ಮೋರ್ ಅರ್ತ್ ಇನ್ ದ ಸ್ಪೇಸ್ ಇಟ್ ಸೆಲ್ಫ್. ಅದಕ್ಕೆ ಲಾಟ್ ಆಫ್ ಈಕ್ವೇಷನ್ಸ್ ಅದೇ, ಗ್ರಾವಿಟೇಷನ್ ವೇವ್ಸ್ ಈಕ್ವೇಷನ್ಸ್, ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ರಿಯಲಿ ಡೂ ವಂಡರ್ಸ್. ಆ್ಯಕ್ಚುಲಿ ಯು ಮಸ್ಟ್ ಹ್ಯಾವ್ ವಾಚ್ಡ್ ಸಮ್ ಯಾವುದೋ ಒಂದು ಇಂಟರ್ಸ್ಟೆಲ್ಲರ್ ಮೂವಿಲಿ ಇರುತ್ತೆ, ದೇ ತುಂಬ ಚೆನ್ನಾಗಿದೆ. ಐ ವಾಂಟ್ ಎಕ್ಸ್ಪ್ಲೇನ್ ಅಬೌಟ್ ದಟ್. ಲೈಕ್ ಯಾವ ರೀತಿ ಒಂದು ಗ್ರಾವಿಟೇಷನ್ ಇಕ್ವೇಷನ್ ಸಾಲ್ವ್ ಮಾಡಿ ದೇ ಡೆವಲಪ್ ದೇರ್ ಓನ್ ಅರ್ತ್, ಆರ್ಟಿಫಿಷಿಯಲ್ ಗ್ರಾವಿಟಿ ಕ್ರಿಯೇಟ್ ಮಾಡಿ ಅಂತ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್, ಇಟ್ಸ್ ಆಲ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಗೋಯಿಂಗ್ ಟು ಸೇವ್ ದ ಫ್ಯೂಚರ್, ದ ಈಕ್ವೇಷನ್ಸ್, ಡಿರೈವೇಷನ್ಸ್, ಲಾಟ್ ಆಫ್ ಥಿಂಗ್ಸ್. ಇದನ್ನು ಸೊ ನಿಮಗೆ ಇದನ್ನು ಟೀಚ್ ಮಾಡ್ತೀನಿ. ನಿಮಗೆ ಬೋರಿಂಗ್ ಒಂದು ಹೌ ಮೆನಿ ಆಫ್ ಯು ಅಗ್ರಿ ವಿತ್ ಮೀ ದ್ಯಾಟ್? ಸೊ ಇಟ್ ಈಸ್ ಯಾವ ಚಿಕ್ಕ ಮಗುಗೆ ಒಂದು ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ದ ವೇ ಇಟ್ ಇಸ್ taught in the school is 100 times better than the way it is taught in engineering colleges today. Not only engineering colleges, PUC and all. Because they're telling ಇದನ್ನು ಸ್ಟಡಿ ಮಾಡಿ ನಿಮಗೆ ಮಾರ್ಕ್ಸ್ ಬರುತ್ತೆ, ಅದನ್ನು ಸ್ಟಡಿ ಮಾಡಿ ನಿಮಗೆ ಮಾರ್ಕ್ಸ್ ಬರುತ್ತೆ, ಇದನ್ನು ಸ್ಟಡಿ ಮಾಡಬೇಡಿ, ಅದನ್ನು ಸ್ಟಡಿ ಮಾಡಬೇಡಿ. ಬಟ್ ಚಿಕ್ಕ ಮಗುಗೆ ಹೌ ಟು 1 + 1 2 ಅಂದರೆ they take 2 apples, they show it. So the teaching in that learning stages in the first and second is 10 times better than LKG, UKG ಯಾವುದೇ ಕಳಿಸ್ತಾರೋ ಅದಕ್ಕೆ ಲರ್ನಿಂಗ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾನ್ಸೆಪ್ಟ್. 1 + 1 is 2 is a big thing for a LKG student. But integration for you is not a big thing for you, because you are already during engineering or second PU leader anyway. It's not difficult for you. But the way it is taught, I'm talking about the way it is taught. It's really completely it's not at all good at all in higher education. It's completely wrong. It is ನೀವು ಅಷ್ಟೇ ಅದೇ ರೀತಿ ಥಿಂಕ್ ಮಾಡಿ. ನಿಮ್ಮ ಸ್ಟೂಡೆಂಟ್ ಮಿಸ್ಟೇಕ್ ಒಂದು ಹೇಳ್ತೀನಿ ನೋಡಿ. The mistake for the students is that you people
ಆರ್ ಸ್ಟಾಪ್ ಯು ನಾಟ್ ಆಸ್ಕಿಂಗ್ ಎನಿ ಕ್ವಶನ್ಸ್. ನೀವು ಏನು ಕ್ವಶನ್ಸ್ ಕೇಳಲ್ಲ. ನಾನು ಯಾವುದೋ ಒಂದು ಕ್ವಶನ್ ಹೇಳಿದ್ರೆ ನೀವು ಅದನ್ನ ಟ್ರೂ ಅಂತ ಅಕ್ಸೆಪ್ಟ್ ಮಾಡ್ಕೊತೀರ. ಎಸ್, ಇವ್ರು ಟೀಚರ್ ಹೇಳ್ತಾರೆ ಇದನ್ನು ಮಾಡಿ ನಿಮಗೆ 95 ಬರುತ್ತೆ, ಅದನ್ನು ಮಾಡಿ ನನಗೆ ಅದೇ ಕ್ವಶನ್ ಕೇಳ್ತಾರೆ ನೀವು, ಸರ್ ನಂಗೆ ಯಾವ ರೀತಿ ಪಾಸಿಂಗ್ ಪ್ಯಾಕೇಜ್ ಬೇಕು, ಯಾವ್ದು ಇಂಪಾರ್ಟೆಂಟ್ ಇದೆಯಲ್ಲ, ಯಾವುದನ್ನು ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ನಾನು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ಟೀಚ್ ಮಾಡೋಕೆ ನಾನು ಅದೇ ಹೇಳ್ತೀನಿ ಆ್ಯಕ್ಚುಲಿ. ಬಟ್ ಸಮ್ವೇರ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದ್ಯಾಟ್. ಓಕೆ. ಆ್ಯಂಡ್ ಈಗ ಸೊ ನೀವು ಕ್ವಶನ್ಸ್ ಕೇಳಬೇಕು, ನೀವು ಟೀಚರ್ಸ್ ಕ್ವಶನ್ಸ್ ಕೇಳಬೇಕು. ಯು ಶುಡ್ ನಾಟ್ ಲೀವ್ ದೆಮ್. ಸೊ ಯಾಕೆ ಈ ರೀತಿ ಬಂತು? ನೀವು ಟುಡೇ ಇಸ್ ದ ವೇಜ್ ಆಫ್ ಇಂಟರ್ನೆಟ್. ಗೋ ಚೆಕ್ ಇಟ್ ಇಂಟರ್ನೆಟ್. ನೋ, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಏನು ಬೇಡ ನಿಮಗೆ ಆ್ಯಕ್ಚುಲಿ. ಯು ಹ್ಯಾವ್ ಆನ್ಸರ್ ಫಾರ್ ಎವ್ರಿಥಿಂಗ್ ಇನ್ ಇಂಟರ್ನೆಟ್. ಸಮ್ ಪಾಯಿಂಟ್ ಯಾವುದೋ ಒಂದು ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಸಿಕ್ಕೇ ಸಿಗುತ್ತೆ ಆನ್ಸರ್ ನಿಮಗೆ. ಸೊ ಮೇಕ್ ಯೂಸ್ ಆಫ್ ದ್ಯಾಟ್ ಆ್ಯಂಡ್ ಆಲ್ವೇಸ್ ಆಸ್ಕ್ ಕ್ವಶನ್ಸ್ ವೈ ಇಟ್ ಇಸ್. ಡೋಂಟ್ ಆಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಇಸ್ ಜಸ್ಟ್ ಲೈಕ್ ನಂಬರ್ಸ್ ಅಂಡ್ ಆಲ್. ಇನ್ನು ನಿಮ್ಗೆ ಹೇಳಿದೆ ಇದನ್ನು ಯಾಕೆ ಇದು ಸೈನ್ ಟೀಟಾ ಬಂದುಬಿಟ್ಟು ಆಡ್ ಫಂಕ್ಷನ್, ಕಾಸ್ ಟೀಟಾ ಬಂದು ಇವನ್ ಫಂಕ್ಷನ್ ಅಂತ. ಸೊ ಇದೇನಂದರೆ ಇದು ಯೂಶಲಿ ನಿಮ್ಗೆ ನೆನಪಿರುತ್ತೆ, ಇದು ವೆರಿ ಇಂಪಾರ್ಟೆಂಟ್. ಇಂಜಿನಿಯರಿಂಗ್ ಮಕ್ಕಳಿಗೆಲ್ಲ ಕೇಳ್ತಾ ಇರ್ತಾರೆ ಸೈನ್ ಆಫ್ ಮೈನಸ್ ಟೀಟಾ ಈಸ್ ಮೈನಸ್. ನಾನು ನಿನ್ನೆ ಇಫ್ ಯು ಆರ್ ಸ್ಟೂಡೆಂಟ್ ಆಫ್ ಮೀ ಐ ಥಿಂಕ್ ಯುಲ್ ಬಿ ನೋಯಿಂಗ್ ಆನ್ಸರ್ ಫಾರ್ ದಿಸ್. ಕಾಸ್ ಆಫ್ ಮೈನಸ್ ಟೀಟಾ ಈಸ್ ಕಾಸ್ ಟೀಟಾ ಅಂತ. ಯಾಕೆ ಅಂತ ಇದೊಂದು ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ಸ್ ಅನ್ ಆಡ್ ಫಂಕ್ಷನ್ ಇವನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಜಿನಿಯರಿಂಗಲ್ಲೇ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್ ಎಲ್ಲ ಹೋಗುತ್ತೆ. ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಸ್, ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಎಲ್ಲ ಅಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಸೈನ್ ಟೀಟಾ ಕಾಸ್ ಟೀಟಾ ಎಲ್ಲ ಬರುತ್ತೆ ಆ್ಯಕ್ಚುಲಿ. ಸೊ ಅಲ್ಲೆಲ್ಲ ತುಂಬ ನಾವು ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ಈ ಮೆಥಡ್ನ ಆ್ಯಕ್ಚುಲಿ. ಬಟ್ ಮೆನಿ ಡಸಂಟ್ ನೋ ವೈ ಇಟ್ ಇಸ್. ನಾನು ಇವತ್ತು ವಿಜುವಲೈಸ್ ಮಾಡ್ತೀನಿ ನೋಡಿ ನಿಮಗೆ. ಇಟ್ಸ್ ವೆರಿ ಸಿಂಪಲ್. ಇದೊಂದು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್. ಯಾವುದೋ ಒಂದು ನೀವು ಯಾವುದೇ ಒಂದು ಟ್ರಿಗ್ನೋಮೆಟ್ರಿ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಅಲ್ಲಿ ಟೆಲ್ ಯು ದಟ್ ಡಿಫ್ರೆಂಟ್. ಒಂದು ಯಾವುದೋ ಈ ರೀತಿ ಒಂದನ್ನ ಇದು 1 ಅಂತ ತಗೊಳ್ಳಿದ್ನ. ಇಫ್ ಯು ಟೇಕ್ ದಿಸ್ ಅಸ್ ಟೀಟಾ, ಟೀಟಾ ಅಂತ ತೊಗೊಂಡ್ರೆ ಇದನ್ನು ಪ್ರೊಜೆಕ್ಟ್ ಮಾಡಿದಾಗ ಇದನ್ನು ಪ್ರೊಜೆಕ್ಟ್ ಮಾಡಿದಾಗ ಇದು ಬಂದು ಯು ನೋ ದಟ್ ಆಲ್ರೆಡಿ ರೈಟ್. ತುಂಬ ಜನ ಯಾರ್ಯಾರು ಸ್ಟಡಿ ಮಾಡಿದ್ರು, PUC ಸ್ಟಡಿ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಇದು ಟೀಟಾ ಅಂದರೆ ಇದು ಏನೋ ಆರ್ ಇದ್ದರೆ ಇದು ಆರ್ ಕಾಸ್ ಟೀಟಾ ಇರುತ್ತೆ, ಇದು ಆರ್ ಸೈನ್ ಟೀಟಾ ಇರುತ್ತೆ. ಇದನ್ನೆಲ್ಲ ಗೊತ್ತಿರೋದು. ಈ ಟೀಟನ್ ಪ್ರೊಜೆಕ್ಟ್ ಮಾಡಿ ಇಲ್ಲಿ ಇದು 1 ಆಗಿದ್ರೆ ಇದು 1 ಕಾಸ್ ಟೀಟಾ ಇರುತ್ತೆ. ನೀವೀಗ ಇದನ್ನ ಸೊ ನಾವು ಅಂಡರ್ಸ್ಟ್ಯಾಂಡ್ ಇದು ಟೀಟಾ ತಗೊಂಡು ನಾನು ಮೈನಸ್ ಟೀಟಾ ತೊಗೊತೀನಿ. ಇಲ್ಲಿ ಮೈನಸ್ ಟೀಟಾ ತಗೊಂಡು ದಟ್ ಮೀನ್ಸ್ ಮೈನಸ್ ಟೀಟಾ. ನೀವು ಇದನ್ನು ಈಗ ಪ್ರೊಜೆಕ್ಟ್ ಮಾಡಿದ್ರೆ ಇಫ್ ಯು ಪ್ರೊಜೆಕ್ಟ್ ಆನ್ ದಿಸ್ ಲೈನ್, ಸೊ this will be, for example, this is theta, this will be cos theta. If I project this on this one, it is cos minus theta. Don't you think the length is same? Andre idನ್ನ if I project it cos theta, idನ್ನ if I project it cos minus theta, don't you think cos theta is equal to cos minus theta? Perfectly, no? Cos theta is equal to cos, because it doesn't matter how you project it. If you take this one project light, it will make cos theta. If you take minus theta, if you project it again, if you get same thing, it's a component in both the direction. The component same. That's why it's called cos theta is equal to cos minus theta. And only when within, if you project it on y direction, that is sin theta. No, you'll get sin theta. If you take theta, it will be sin theta. If you project this side, it's a negative y-axis, minus sin theta. Because if you project this here, it's positive y-axis, negative y-axis, minus sin theta. So sin of minus theta is minus sin theta. Sin of theta is sin theta. Cos of theta, cos of minus theta, both are same. So how many of you ಇದನ್ನ ನಾವು actually if you can draw in a computer, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ actually. If you go or visualize this in the computer, it will be really nice. ಅಂದರೆ ಇಷ್ಟು ಸಿಂಪಲ್ ಇದೆ actually. How many of you knowing the answers? ನನಗೆ ಹೇಳಿ ನೀವು actually. How many of you know this already? ಸೊ ಈ ರೀತಿ ನಾವು ಪ್ರತಿಯೊಂದು ಮ್ಯಾಥ್ಸ್ನ ವಿಜುವಲೈಸ್ ಮಾಡ್ಕೊಬೇಕು. ದೆನ್ ಓನ್ಲಿ ಯು ಕ್ಯಾನ್ ರಿಯಲಿ ಅಚೀವ್ ಲಾಟ್ ಇನ್ ದ ಇದೊಂದು ಜಸ್ಟ್ ನಾನು ನಿನ್ನೆ ಟೀಚ್ ಮಾಡ್ತಾ ಇದ್ದೆ. ಸೊ ಐ ಟೋಲ್ಡ್ ಯು ಲೈಕ್ ದಟ್. ಅದೇ ರೀತಿ ತುಂಬ ಪ್ರತಿಯೊಂದನ್ನ ವಿಜುವಲೈಸ್ ಮಾಡ್ಕೊಬೋದು. ಆ್ಯಂಡ್ ಅಷ್ಟೇ, ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ಆ್ಯಂಡ್ ಅಟ್ಲೀಸ್ಟ್ ಯು ಸ್ಟಾರ್ಟ್ ಲವಿಂಗ್ ಮ್ಯಾಥಮೆಟಿಕ್ಸ್. ಆ್ಯಂಡ್ ಯು ಶುಡ್ ಲವ್ ಮ್ಯಾಥಮೆಟಿಕ್ಸ್, ಸ್ಪೆಷಲಿ ನೀವು ಏನಾದರೂ ಸೈನ್ಸ್ ಸ್ಟ್ರೀಮಲ್ಲಿ ಹೋಗ್ತಾ ಇದ್ದರೆ. ಆ್ಯಂಡ್ ದೆನ್ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾಥಮೆಟಿಕ್ಸ್ ಡೇ, ಹ್ಯಾಪಿ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ. ಮತ್ತು ಈ ಹ್ಯಾಪಿ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ದೂರನ ಆದಷ್ಟು ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರೆಡ್ಯೂಸ್ ಇಟ್. It should be, my dream is it should be 0.001 mm between happiness and the mathematics. Okay, and thank you so much for watching. Have a nice day and take care. Bye bye. See you in the next video. Bye.